ಆತ್ಮೀಯ H16 ನ್ಯೂಸ್ ಅರ್ಧತಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಈಗಾಗಲೇ ನಿಮ್ಗೆ ಗೊತ್ತದ DCC ಬ್ಯಾಂಕ್, BDCC ಬ್ಯಾಂಕ್ ಅದರ ಸಲುವಾಗಿ ಕಣ ರೆಡಿ ಆಗ್ಯದ. ಅದರಲ್ಲೂ ವಿಶೇಷವಾಗಿ ಜಾರಕಿಹೊಳಿ ಸಹೋದರರು ಇಡೀ ಜಿಲ್ಲೆ ಮೇಲೆ ಹಿಡಿದು ಸಾಧಿಸುವಂಥ ನೆಲೆಗಟ್ಟಿನೆಲ್ಲ ಸಾಧಿಸಿದ್ದಾರೆ. ಈಗಾಗಲೇ ಇನ್ನಷ್ಟು ಗಟ್ಟಿಗೊಳಿಸುವ ದಿಶೆಯಲ್ಲೇ ಒಂದೊಂದು ಹೆಜ್ಜೆ ಮುಂದಿಟ್ಟಾಗ ಸಹಜವಾಗಿ ವಿರೋಧಗಳು ಬರೋ ಸಹಜದ. ಹಳೆಯ ಮಿತ್ರರು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಏನೇನೋ ಮಾತಾಡಿದಂಥ ಹೊಂದಾಣಿಕೆ ಮಾಡಿಕೊಂಡ ಮಾತನ್ನು ಇವತ್ತು ಬಾಲ್ಚಂದ್ರ ಜಾರಕಿಹೊಳಿ ಅವರು ಸಂಕೇಶ್ವರದ ವಿದ್ಯುತ್ ಒಂದು ಸಮಾರಂಭದಲ್ಲಿ ಅಂದರೆ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಪ್ರಚಾರದಲ್ಲೇ ವಿಶೇಷ ಒಂದಿಷ್ಟು ಮಾತಾಡಿದರು. ಅದು ನಿಮಗೆ ಗೊತ್ತದ. ಈಗಾಗಲೇ ಆ ವಿಡಿಯೋ ಹರಿದಾಡ್ತಾ ಇದೆ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಒಬ್ಬರೇ ಇದ್ದರೆ ಇವರಿಗೆ ಸಂಚಾಲಕರು ಬೆಂಬಲ ಮಾಡಿದವರು ಕತ್ತಿಯವ್ರಿಗೆ ನಮ್ಮ ಸಹಾಯದಿಂದ ಇವರಿದ್ರು ನೆನವರಿಗೆ ಇರಬೇಕಾಗಿತ್ತು ಅಂತೇಳಿ ಒಳ್ಳೆಯ ಮಾತು. ಸತ್ಯಗಳನ್ನ ಹೇಳಬೇಕಾಗ್ತದೆ. ನಮ್ಗೆ ಅನಿವಾರ್ಯ ಆಗ್ತದೆ. ಜನರಿಗೆ ಮುಂದೆ ಇಟ್ಬೇಕಲ್ಲ, ಜನರಿಗೆ ಗೊತ್ತಾಗಬೇಕಲ್ಲ ಯಾರು ಏನು ಎತ್ತ ಅಂತೇಳಿ. ಆ ದಿಶೆಯಲ್ಲಿ ಭಾಳ ತೂಕದಿಂದ ಅಷ್ಟ ಜಾಣ್ಮೆಯಿಂದ ಉಪಯೋಗ ಮಾಡೋ ಜೊತೆಗೆ ಒಂದು ರೀತಿಯಿಂದ DCC ಬ್ಯಾಂಕ್ ಚುನಾವಣಾ ಕಹಳೆಯನ್ನು ಊದಿ ಬಿಟ್ಟಿದ್ದಾರೆ. ಜೊತೆಗೆ ಹುಕ್ಕೇರಿ ಏರಿಯಾದಲ್ಲೇ ಹೋಗಿ ಅವರ ತವರ ನೆಲದಲ್ಲಿ ನಿಂತ್ಕೊಂಡು ಈ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಬಗ್ಗೆ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ಇದು ಭಾಳ ಗಮನಿಸಬೇಕಾದ ಮಾತು. ಯಾಕಂದ್ರೆ ನಾವು ಈಗಾಗಲೇ ಕತ್ತಿಯವರ ಬಾಯಿಂದ PGB ರಮೇಶ್ ಕತ್ತಿಯವರು ಮಾತಾಡಿದರೆ, ನಾವು 4 ಜನ 4 ದಿಕ್ಕು ನಿಲ್ತೀವಿ, ನಮ್ಮ ತಾಲೂಕಲ್ಲಿ ಯಾರಿಗೂ ಬರಗೊಡೋದಿಲ್ಲ ಅನ್ನುವಂಥ ಮಾತು. ಇದು ನಿಜವಾಗಿಯೂ ಒಬ್ಬ ಪ್ರಜಾಪ್ರಭುತ್ವವಾದಿ ಮಾತಾಡೋ ಮಾತಲ್ಲ. ಆದರೆ ಇದೇ ಸಂದರ್ಭದಲ್ಲೇ ಬಾಲ್ಚಂದ್ರ ಜಾರಕಿಹೊಳಿ ಬಗ್ಗೆ ಆಗಿರಲಿ ಅಥವಾ ಅವ್ರ ಕುಟುಂಬದ ಬಗ್ಗೆ ಆಗಿರಲಿಲ್ಲ, ಅನೇಕ ಟೀಕೆಗಳಿದ್ದಾವಿಲ್ಲ ಅಂತಲ್ಲ, ಇವರು ಸಾಧಾರಣ ಇದ್ದಾರಪ್ಪ ಅಂತೇಳಿ. ಬಟ್ ಅವ್ರ ಮಾತುಗಳನ್ನ ಇವತ್ತು ಬಾಲ್ಚಂದ್ರ ಮಾತುಗಳು ಕೇಳಿದಾಗ ಭಾಳ ಸಂತೋಷ ಅನ್ನಿಸ್ತು. ನೀವು ನಮ್ಮಲ್ಲಿ ಬಂದು ಪ್ರಸಾರ ಮಾಡಿರಿ, ಚುನಾವಣೆ ಮಾಡೋಣ ನಾವು ಅನ್ನುವಂಥ ಮಾತು. ಇದು ಭಾಳ ಮಹತ್ವದ ಕೆಲಸ. ಯಾಕೆಂದರೆ ಡೆಮಾಕ್ರಸಿಯಲ್ಲೇ ಚುನಾವಣೆ ಒಂದು ಆಯ್ಕೆ ಜನರಿಗೆ ಬಿಟ್ಟಂಥದ್ದು. ಇವತ್ತೇನೋ ಸಣ್ಣದು ಇದು ರೈತರ ನಡಕ್ಕಿದ್ದಂಥದ್ದು ಅವ್ರಿಗೆ ಬಿಟ್ಟಂಥದ್ದು. ಅವ್ರು ತಮಗೆ ಯಾರು ನಾಯಕ ಬೇಕು, ಯಾವ ವ್ಯವಸ್ಥೆ ಬೇಕು ಅವ್ರು ಆಯ್ಕೆ ಮಾಡೋದು. ಅದರ ದುರಂತಿ ನಮ್ಮ ದೇಶದಲ್ಲಿ ಏನಾಗಿದೆ, ಇದು ಒಂದು ಕಡೆ ಎಲ್ಲ ಇಡೀ ದೇಶದ ತುಂಬ ಇದರ ರೋಗ ಆಗಿದೆ. ದುಡ್ಡು ಕೊಟ್ಟು ಹೊಂದಾಣಿಕೆ ಮಾಡ್ಕೊಳ್ಳೋದು, ಖರೀದಿ ಮಾಡೋದು, ದುಡ್ಡು ಹಂಚೋದು ಮಾಡೋದು, ಇವು ಚುನಾವಣೆಯಲ್ಲಿ ಬಂದಿದ್ದರಿಂದಾಗಿ ಪ್ರಾಮಾಣಿಕರಿಗೆ ಅವಕಾಶ ಇದ್ದಂಗೆ ಆಗಿಬಿಟ್ಟದ್ರಿ. ವರ್ಕ್ ಆಗ್ತಾ ಇಲ್ಲ, ಎಲ್ಲ ಪರ್ಸನಲೈಸ್ ಮಾಡಿ ವ್ಯವಹಾರ ಆಗೋದು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಇದು ಕೇವಲ ನಮ್ಮ ಹುಕ್ಕೇರಿ ಅಷ್ಟಲ್ಲ, DCC ಬ್ಯಾಂಕಿಂದು ಅಷ್ಟಲ್ಲ, ಇನ್ನೂ ಅಲ್ಲ. ಇವು ಅದೇ ರೀತಿಯ ಒಂದಿಷ್ಟು ಹೊಂದಾಣಿಕೆ ಆಗಬಹುದು ಅನ್ನೋ ಸಂದರ್ಭದಲ್ಲಿನ ಒಂದು ಒಳ್ಳೆಯ ಸಂತೋಷದ ಬೆಳವಣಿಗೆ ಏನಾಗಿಬಿಡ್ತಪ್ಪ ಅಂತಂದ್ರೆ, ಎಲ್ಲ MLCಗಳು ನಾವು ಚುನಾವಣೆ ಇಳ್ಯಾರಪ್ಪ ಅನ್ನೋಂಥ ಮಾತು ಬಂದಾಗ ಸಹಜವಾಗಿ ವ್ಯಾಪಾರದ ಕೆಲಸ ಸ್ವಲ್ಪ ಹೆಂತು ಬಿದ್ದಂಗೆ ಆಗಿಬಿಡ್ತಾರೆ ಇಲ್ಲೇ. ಯಾಕಂದ್ರೆ ಯಾರು ಕೊಳ್ತಾರ, ಎಲ್ಲರೂ ಹಾಕಿದ್ದಂಥವ್ರು ಅದಾರೆ 18 ಈ ಶಾಸಕರು. ಹೀಗಾಗಿ ಇಲ್ಲೇ ಪ್ರೀತಿ ವಿಶ್ವಾಸದಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಇಂಥ ಸಂದರ್ಭದಲ್ಲ ನಮ್ಮ ಕತ್ತಿಯವರು, ರಮೇಶ್ ಕತ್ತಿಯವರು, ನಾವು ಯಾರೂ ಬರ್ದಂಗೆ ನೋಡ್ತೀವಿ ಹಂಗನ್ನಕ್ಕೆ ಸಾಧ್ಯನಿಲ್ಲ, ಅನ್ನಬಾರ್ದು. ಅದನ್ನು ಒಬ್ಬ ಡೆಮೊಕ್ರೆಟಿಕ್ ನೆಲಗಟ್ಟಿನಲ್ಲೇ ಈಗ ಹೆಂಗೆ ಬಾಲಚಂದ್ರ ಅವರು ಹೇಳಿದರು, ಈಗ ಬಾಲಚಂದ್ರ ಸುಧಾ ಬಂದಿದ್ದಾರೆ, ಅವರು ಸಂಕೇಶ್ವರಕ್ಕೆ ಬಂದಿದ್ದಾರೆ, ಮತ್ತು ನಾವು ಚುನಾವಣೆಗೆ ನಿಲ್ತಾ ಇದ್ದು ನಮ್ಗೆ ಮತ ಹಾಕಿರೋದು ಕೇಳ್ತಾ ಇದ್ದಾರೆ ಹುಕ್ಕೇರಿ ಕ್ಷೇತ್ರದಲ್ಲಿ. ಅದಕ್ಕೆ ಸಪೋರ್ಟಿವ್ ಆಗಿ ಲೋಕಲ್ ಜನರು ಇವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರ ಸಂಘದ ಸಂಚಾಲಕ ಶಶಿರಾಜ್ ಪಾಟೀಲ್ರವರು ಕೆಲವೊಂದು ಮಾತಾಡಿದ್ದಾರೆ. ಆ ಮಾತುಗಳನ್ನು ಗಮನಿಸಬೇಕಾಯಿತು. ಕಳೆದ 30 ವರ್ಷಗಳಲ್ಲಿ ಮಾಡಲಾಗದ ಕೆಲಸವನ್ನು ಜೊಲ್ಲೆ ಜಾರಕಿಹೊಳಿ ನೇತೃತ್ವದಲ್ಲಿ ಕಳೆದ 2 ತಿಂಗಳಿಂದ ಮಾಡಲಾಗಿದೆ. ನಿರಂತರ ಜ್ಯೋತಿ ವಿದ್ಯುತ್ ಯೋಜನೆಯನ್ನು ಹುಕ್ಕೇರಿ ತಾಲೂಕಿನ 68 ಗ್ರಾಮಗಳಿಗೆ ಕೈಗೆತ್ತಿಕೊಳ್ಳಲಾಗಿದೆ. ರೈತರಿಗೆ ಅನುಕೂಲವಾಗಲು ಹೊಸ ವಿದ್ಯುತ್ ಪರಿವರ್ತಕಗಳನ್ನು ಅಳವಡಿಸಲಾಗುತ್ತಿದೆ. ವಿದ್ಯುತ್ ಸಹಕಾರಿ ಸಂಘದಲ್ಲಿ ಸುದೀರ್ಘ ಕಾಲದಿಂದಲೂ ಹಂಗಾಮಿಯಾಗಿ ಕೆಲಸ ಮಾಡುತ್ತಿದ್ದ 124 ಜನರು ಕಾಯಂಗೊಳಿಸಲಾಗಿದೆ ಅನ್ನುವಂಥ ಮಾತು ನಿಜವಾಗಿ ಗಮನಿಸಬೇಕಾದ. ಇದು ಆಗಬೇಕಾಗಿದ್ದ ಕೆಲಸ ಮಾಡಿದ್ದಾರೆ ಇವರು. ಅದಕ್ಕೆ ನಾವು ಅವರಿಗೆ ಹ್ಯಾಟ್ಸಪ್ ಹೇಳಬೇಕಾಗ್ತದೆ. ಅದೇ ಕಾಲಕ್ಕೆ ಈ ಸಹಜದ ಯಾವುದೇ ಒಂದು ಸಂಸ್ಥೆಯಲ್ಲಿ 30-40 ವರ್ಷಗಳವರೆಗೆ ಒಂದೇ ಕುಟುಂಬ ಒಂದೇ ಭವನ ಆಡಳಿತ ಮಾಡ್ತಾ ಬಂದರೆ ತಪ್ಪುಗಳಾಗ್ತಾ ಇರ್ತಾವೆ. ಈಗ ನೋಡಿರಿ, ರಾಷ್ಟ್ರ ಮಟ್ಟದಲ್ಲೇ ಕಾಂಗ್ರೆಸ್ ತಪ್ಪು ಮಾಡ್ಯದ, ಅಪರಾಧ ಮಾಡ್ಯದ, ಏನೋ ಮಾಡ್ಯದ, ಹಾಳು ಮಾಡ್ಯದ ದೇಶದವರಾಗ ಬಂದರು BJPಗರು. ಈಗ ಇವರು ಕಳೆದ 11 ವರ್ಷದಿಂದ ಏನು ಮಾಡಿದರು ಸಹಜ. ಆ ದಿಶೆಯಲ್ಲಿ ನೋಡಿದಾಗ 2 ತಿಂಗಳ ಆಡಳಿತದಲ್ಲಿ ಮಾಡಿದ್ದಾರೆ, ಒಪ್ಪು ನಾವು ಮಾತನ್ನು. ಅದೇ ರೀತಿಯಾಗಿ ಇಲ್ಲಿ ನಾವು ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇಲ್ಲಿ ಸೂಕ್ಷ್ಮವಾಗಿ ಈ ಮಾತುಗಳು, ಈ ಡೆವಲಪ್ಮೆಂಟ್ ದಶೆಯಲ್ಲಿ ನಡೆದಂಥ ಮಾತುಗಳನ್ನು ನಾವು ಒಪ್ಪುವುದಾದರೂ ಸಹಿತ ಇದು ನಿರಂತರ ಬದಲಾವಣೆ ಆಗ್ತಾ ಇರಬೇಕಾಗ್ತದೆ. ಚುನಾವಣೆ ಅನ್ನೋದು ಹೇಗೆ ಮಾಡ್ತಾ ಇರ್ತಾರೆ ಅಂದ್ರೆ, ಒಂದೇ ಪಕ್ಷ ಅಥವಾ ಒಂದೇ ಆಡಳಿತ ಪಕ್ಷ. ನೋಡಿರಿ, ಇಂಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಹೆಚ್ಚಿಗೆ ಆಳಿದ್ರಿಂದಾಗಿ ಸಹಜವಾಗಿ ಏನಾಗಿಬಿಡ್ತಪ್ಪ ಅಂದ್ರೆ ಅದು ಒಂದು ಪರೋಕ್ಷ
ಪರೋಕ್ಷ ಡಿಕ್ಟೇಟರ್ ಆಗಿಬಿಟ್ಟಿತ್ತು ಮತ್ತು ತುರ್ತು ಪರಿಸ್ಥಿತಿ ಘೋಷಿಸಿತು. ಇವತ್ತು ಬಿ ಜೆ ಪಿದು ಅದು ಹಾದಿ ಇಲ್ಲದ, ಇಬ್ಬರು ಏನು ಭಿನ್ನಿಲ್ಲ. ಹಾಗೆ ಇಲ್ಲೇ ಗೋಕಾಕ್ ಮತ್ತು ಹುಕ್ಕೇರಿ ತಾಲೂಕು ಅಥವಾ ಚಿಕ್ಕೋಡಿ ತಾಲೂಕು ಇಲ್ಲಿ ಹೊಂದಾಣಿಕೆ ರಾಜಕಾರಣದಿಂದಾಗಿ ಒಬ್ಬರೊಬ್ಬರ ಏರಿಯಾದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ಇವತ್ತು ಅನಿವಾರ್ಯ ಆಗ್ಯದ. ಈ ನೆಲೆಯಲ್ಲಿ ಬಾಲಚಂದ್ರವ್ರ ಮೂಲಕ ಬಂದಂಥ ಮಾತುಗಳು ಈ ಬೆಳಗಾವಿ ಈ ಭಾಗ ಮುಖ್ಯವಾಗಿ ಗೋಕಾಕ್, ಚಿಕ್ಕೋಡಿ, ರಾಯಬಾಗ್ ಅದನ್ನಿಲ್ಲಿ ಸ್ವಲ್ಪ ಏನೋ ಬದಲಾವಣೆ ಆಗ್ತಾ ಇತ್ತು ಅಂತ ಅನಿಸೋನು. ಆದರೂ ಅಲ್ಲಿಯೂ ಸಹ ಒಂದು ರೀತಿ ಪರೋಕ್ಷ ಡಿಕ್ಟೇಟರ್ಶಿಪ್ ಕಾಣ್ತಾ ಇರ್ತೀವಿ ನಾವು. ಏನೂ ಇರಲಿ, ಇದು ಹೊಸ ಹಾದಿ, ಹೊಸ ತುಳಿತ, ಇದು ಬೇಕಾಗ್ಯದ. ಹೊಂದಾಣಿಕೆ ಅನ್ನೋಕ್ಕಿಂತಲೂ ಹೌದು, ಹೊಂದಾಣಿಕೆಯಾಗಿ ನಾವು ಒಂದು ಮಾಡಿದರೆ ಅನುಕೂಲ ಆಗ್ತದೆ, ಸ್ವಲ್ಪ ಖರ್ಚು ಉಳಿತದಂತಲ್ಲ. ಹೊಂದಾಣಿಕೆಯಿಂದ ಅಲ್ಲಿ ವ್ಯವಹಾರಗಳು ಏನೇನು ನಡೀತಾ ಇರ್ತಾವೆ, ಅದು ಆಗಬಾರ್ದಾಗಿದೆ. ಅದು ಡೆಮೋಕ್ರಸಿಗೂ ಕೆಟ್ಟದ್ದು ಮತ್ತು ನಮ್ಮ ಸಂಸ್ಥೆಗಳಿಗೂ ಕೆಟ್ಟದ್ದು. ನಮ್ಮ ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗೋದು ಕಾರಣ ಅಂದರೆ ಇದು. ತಮಗೆ ಬೇಕಾದಂಥವ್ರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರವೃತ್ತಿ ಒಳ್ಳೆಯದಲ್ಲ, ಅದು ಹೋಗಬೇಕಾಗಿತ್ತು. ಆ ದಿಶೆಯಲ್ಲೇ ಒಂದು ಒಳ್ಳೆಯ ಹೆಜ್ಜೆಯನ್ನು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಇಡ್ತಾ ಇದ್ದಾರೆ. ನಮ್ಮ ತಾಲೂಕಿಗೆ ಬಂದು ಪ್ರಚಾರ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಬೆಂಬಲಿಸಬೇಕಾಗ್ತದೆ. ಅದೇ ಕತ್ತಿಯವರು ಇದಕ್ಕೆ ಸ್ಪಂದಿಸಬೇಕಾಗಿದೆ. ಯಾಕಂದ್ರೆ ಎ ಬಿ ಪಾಟೀಲ್ ಇವತ್ತು ಭಾಳ ನಾವು ಗಮನಿಸಬೇಕಾಗಿದ್ದೀನಪ್ಪ ಅಂದ್ರೆ ಅವ್ರಿಗೂ ಅನಿವಾರ್ಯ ಆಯಿತು ಅವ್ರ ಭಾಗದಲ್ಲಿ. ಅವರು ಈ ಮೊದಲ ನಮ್ಮ ಜಾರಕಿಹೊಳಿ ಸಹೋದರ ಜೊತೆಗಿದ್ದರು, ಅನೇಕ ವಿಷಯಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದರು. ಅದೇ ರೀತಿ ಉಮೇಶ್ ಕತ್ತಿ ಅವರು ಎಲ್ಲಿವರೆಗೆ ಅವ್ರವ್ರ ಹೊಂದಾಣಿಕೆ ಇತ್ತು ಅಲ್ಲಿವರೆಗೆ ಒಳ್ಳೆಯವರಿದ್ದರು. ಈಗ ಅದೇ ಈ ಒಂದು ನಮ್ಮ ಎ ಬಿ ಪಾಟೀಲರು ಇವತ್ತು ಕತ್ತಿಯವ್ರ ಜೊತೆ ಕೂಡ್ಕೊಂಡು ರಾಜಕೀಯ ಮಾಡೋದನ್ನು ನೋಡಿದಾಗ ಇರಲಿ, ಇಲ್ಲಿ ರಾಜಕೀಯದಲ್ಲಿ ಯಾರು ಮಿತ್ರರು ಅಲ್ಲ, ಯಾರು ವೈರಿಗಳಲ್ಲ. ಆದ್ರೆ ನಾವಿಲ್ಲಿ ಹೇಳಬೇಕಾಗಿದ್ದಿಷ್ಟ, ನಿಜವಾಗಿಯೂ ಈಗೇನು 2 ತಿಂಗಳಲ್ಲಿ ಮಾಡಿದಂಥ ಕೆಲಸಗಳು ಸಪೋಸ್ ಏನಾದರೂ ಅಲ್ಲಿಯ ರೈತರು ಅಥವಾ ಆ ಭಾಗದ ಜನ ಅವ್ರು ಸಪೋರ್ಟ್ ಮಾಡಿದರೆ ಇದೇ ರೀತಿ ಆಡಳಿತ ಕೊಡಲಿ, ಭ್ರಷ್ಟಾಚಾರ ರಹಿತದ ಆಡಳಿತ ಕೊಡಲಿ ಅನ್ನೋದು ನಮ್ಮ ಬಯಕೆ. ಯಾಕಪ್ಪ ಅಂದ್ರೆ ಎಲ್ಲರೂ ಬಯಕೆ, ವಿಶೇಷವಾಗಿ ಅಲ್ಲಿ ಜನರ ಬೈಕಿನೂ ಹೌದು, ರೈತರ ಬೈಕಿನೂ ಹೌದು. ಯಾಕೆಂದರೆ ಹೊಂದಾಣಿಕೆ ಆಯ್ತು ಅಂದ್ರೆ ಆ ವ್ಯವಹಾರ ನಡೀಲಿಕ್ಕೆ ಸಾಧ್ಯತೆ ಇರ್ತಾವೆ. ಇಲ್ಲಿ ರೈತರು ಜನಸಾಮಾನ್ಯರು ಒಳ್ಳೆಯ ಒಂದು ಏನಪ್ಪ ಜನ ಬಂದ್ರೆ ಇನ್ನೂ ಹೆಚ್ಚಿಗೆ ಪ್ರಜಾತಂತ್ರ ಬೆಳೆಯೋದಕ್ಕೆ, ಜೊತೆಗೆ ಭ್ರಷ್ಟಾಚಾರ ಕಡಿಮೆ ಆಗೋದಕ್ಕೂ ಸಾಕ್ಷಿ ಆಗ್ತದೆ. ಈಗಾಗಲೇ ಇನ್ನೂ ಒಂದು ಮಾತು ಹಿಂದಿನ ಸಭೆಗಳಲ್ಲಿ ಮಾತಾಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಏನಪ್ಪ ಅಂದ್ರೆ ಎರಡನೇ ಒಂದು ಏನಪ್ಪ ಅಂದ್ರೆ ನಾಯಕತ್ವವನ್ನು, ನಂತರದ ನಾಯಕತ್ವವನ್ನು ಅವ್ರಿಗೂ ಅವಕಾಶ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಇನ್ನೊಂದು ಭಾಳ ಪ್ರಮುಖವಾದ ಘೋಷಣೆ ಏನು ಮಾಡಿದಾರಪ್ಪ ಅಂದ್ರೆ ನಾವು ಅಧ್ಯಕ್ಷ ಲಿಂಗಾಯತರನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹಿಂದಿನ ಸಭೆಗಳಲ್ಲಿ ಮಾತಾಡಿದರು. ಇದು ಸಹಿತ ಗಮನಿಸಬೇಕಾಗಿದ್ದು. ಯಾಕಂದರೆ ಅವರು ಲಿಬ್ರಲ್ ಆಗಿ, ಯಾಕಂತಂದ್ರೆ ಈ ರಾಜಕೀಯದಲ್ಲಿ ಅದರಲ್ಲೂ ಈ ಡಾಮಿನೆನ್ಸಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಡಾಮಿನೆನ್ಸಿ ಹೆಚ್ಚಿರೋದ್ರಿಂದ ಆಗಿರ್ಬೋದು, ಅಥವಾ ನಿಜವಾಗಿ ಅವ್ರ ಪ್ರೀತಿನೂ ಇರ್ಬೋದು. ಇವತ್ತು ಅವ್ರು ಮಾತಾಡುವಂಥ ಮಾತಿನಿಂದಾಗೆ ಸಹಜವಾಗಿ ಲಿಂಗಾಯತರಲ್ಲಿ ಹೌದಪ್ಪ ಗೋಕಾಕ್ ಭಾಗದ ಲಿಂಗಾಯತರು ನಾವು ಅನೇಕ ನಾಯಕರನ್ನು ಮಾಡಿದ್ವಿ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಭಾಳ ಸಂತೋಷ. ಆದರೆ ಇಲ್ಲಿ ಏನೈತಪ್ಪ ಅಂದ್ರೆ ಆ ನೆಲೆಯಲ್ಲೇ ಇಡೀ ವ್ಯವಸ್ಥೆ ತಮ್ಮ ಕಂಟ್ರೋಲ್ ತೊಗೊಳ್ಳುವಂಥದ್ದು, ತಾಳಿದ ನಡೆಯುವಂಥ ವ್ಯವಸ್ಥೆ ಮಾಡ್ಕೊಳ್ಳುವಂಥ ಒಂದು ಏನೋ ಉದ್ದೇಶಗಳು ಇರ್ಬೋದೇನೋ ಅಂತ ಅವ್ರ ವಿರೋಧಿಗಳು ಅವ್ರ ಬಗ್ಗೆ ಆರೋಪ ಮಾಡ್ತಾ ಇರ್ತಾರೆ. ಅದು ಸಹಜದ ಇರಬೇಕು. ಮತ್ತು ಯಾಕಂದ್ರೆ ವಿಮರ್ಶೆ, ಟೀಕೆ, ಟಿಪ್ಪಣಿ ಇದನ್ನು ಸಹನ ಮಾಡೋದು ಶಕ್ತಿನ ಅವ್ರು ರಾಜಕೀಯದಲ್ಲಿ ಬಂದಮೇಲೆ ಅದು ಸಹನ ಮಾಡಬೇಕಾಗ್ತದೆ. ಅದೇನೂ ಇರಲಿ. ಈ ದಿಶೆಯಲ್ಲಿ ಮತ್ತಿನ್ನೊಂದು ಮಾತನ್ನು ಆ ಸಭೆಯಲ್ಲಿ ಮಾತಾಡಿದರು. ಸಂಕೇಶ್ವರದ ಸಭೆಯಲ್ಲೇ ಜೊಲ್ಲೆಯವರು ಇದ್ದರು. ಅದರಲ್ಲಿ ಜೊಲ್ಲೆಯವರು ಸಹಿತ ನಮಗೆ ಅದು ಇದು ನಮ್ಮ ಹೀರಾ ಶುಗರ್ ಸ್ತಬ್ಧ ಆಗಿತ್ತು, ಅಲ್ಲೇ ಲಾಸ್ ಆಗಿತ್ತು. 100 ಕೋಟಿ ರೂಪಾಯಿಗಳನ್ನ 100 ಕೋಟಿ ಒಮ್ಮೆ 50 ಕೋಟಿ ಒಮ್ಮೆ ಹಾಕಿ ಅದು ನಡೆಸ್ತಾ ಇದ್ದೀವಿ. ಇವತ್ತೇನೋ ಅಲ್ಲಿಯ ನಿರ್ದೇಶಕರು ಆ ಕಡೆ ಹೋಗಿದ್ದಾರೆ, ಹೋಗ್ರಿ ಮತ್ತು 2 ದಿವಸ ನಮ್ಮಲ್ಲಿ ಬರ್ಬೋದು ಅನ್ನೋಂಥ ಮಾತನ್ನು ಬಾಲಚಂದ್ರವರು ಮಾತಾಡಿದ್ರು, ಅವರು ಮಾತಾಡಿದರು. ಅಂದ್ರೆ ವ್ಯವಹಾರಗಳು ನಡೀತಾ ಇದ್ದವು, ಅವೆಲ್ಲ ಸಾಕ್ಷಿಗಳು ಇವ್ರ ಮಾತುಗಳಿಂದ ಹೊರ ಬರ್ತಾ ಇದ್ದವು. ಇದು ವ್ಯವಹಾರ ಬಂದಾದ್ರೆ ಮಾತ್ರ ನಿಜವಾಗಿಯೂ ಈ ರೈತ ಸಂಘಗಳಿಗೆ, ವಿದ್ಯುತ್ ಸಂಘಗಳಿಗೆ ಲಾಭ ಹೆಚ್ಚಾಗ್ತದೆ ಅನ್ನುವಂಥದ್ದು. ಅಂದರೆ ನಾನು ಹೇಳೋ ಉದ್ದೇಶ ಒಂದು ಏನಪ್ಪ ಅಂತಂದ್ರೆ ಹೊಂದಾಣಿಕೆಂದು ಚುನಾವಣೆ. ಮತ್ತು ಇನ್ನೊಂದು ಆರಂಭದಲ್ಲಿ ಹೇಳಿದ್ದೀನಿ, ಈ ಸಲ 18 ಕ್ಷೇತ್ರಗಳ MLAಗಳು ಮತ್ತು MLCಗಳು ಇನ್ವಾಲ್ವ್ ಆಗಿದ್ದರಿಂದಾಗಿ ಇನ್ನಷ್ಟು ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿಯಿಂದ ಪ್ರಜಾಪ್ರಭುತ್ವದ ಕಡೆಗೆ ಇನ್ನಷ್ಟು ಹೆಜ್ಜೆ ಮುಂದೆ ಹೋಗ್ಬೋದು ಅಂತೇಳಿ. ಈ ಕಾರಣಕ್ಕಾಗಿ ಇವತ್ತು ಕೇವಲ ಇದು ಒಂದು ಕಣ ಏನಾಗ್ತಾ ಇದೆಪ್ಪ ಅಂತಂದ್ರೆ ಒಬ್ಬರಿಗೆ ಸಂಬಂಧಿಸಿದ್ದಲ್ಲ, ಕೇವಲ ಜಾರಕಿಹೊಳಿ ಅವ್ರ ನೇತೃತ್ವ ಅಂತಲ್ಲ, ಇನ್ನೊಂದಲ್ಲ. ಆದರೂ ಇವತ್ತು ಕತ್ತಿಯವರ ಬಣ ಮತ್ತು ಜಾರಕಿಹೊಳಿ ಅವ್ರ ಬಣ ಅಂತ ಆಗಿದೆ, ಜೊಲ್ಲೆ ಮತ್ತು ಜಾರಕಿಹೊಳಿ ಅವ್ರ ಬಣ ಅಂತ ಆಗಿದೆ. ಇವತ್ತು ಅದು ಯಾವ ರೂಪ ಪಡಿಬೋದು. ಮತ್ತು ಈಗಾಗಲೇ ಮಠದಲ್ಲಿ ನಡೆದಂಥ ಘಟನೆಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಎಲ್ಲರೂ. ಹೌದು, ಲಿಂಗಾಯತ ನಮ್ಮ ಸ್ಥಿತಿ ಕಳ್ಕೊಳ್ತಾರಪ್ಪ ಒಂದು ವೇಳೆ ಈ ಚುನಾವಣೆಯಲ್ಲಿ ಹಿಂಸರಿದ್ರೆ ಸೋತ್ರ ಅನ್ನುವಂಥ ಮಾತುಗಳು ಇದ್ದಾವೆ. ಅದಕ್ಕೆ ಉತ್ತರವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರಾಗಲಿ ಅನ್ನೋಂಥ ಉತ್ತರವನ್ನು ಈಗಾಗಲೇ ಲಿಂಗಾಯತ ಸಮುದಾಯದಲ್ಲಿ ತಮ್ಮ ಅಭಿಪ್ರಾಯವನ್ನು ಈ ಜಾರಕಿಹೊಳಿ ಕುಟುಂಬದವರು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸಿದಾಗ ಸೂಕ್ಷ್ಮವಾಗಿ ನಮ್ಗೆ ಅನಿಸೋದು ಏನಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಈ DCC ಬ್ಯಾಂಕ್ ಚುನಾವಣೆ ಮತ್ತು ಈಗ ನಡೆದಂಥ ವಿದ್ಯುತ್ ಸಂಘದ ಚುನಾವಣೆ
ಎಲ್ಲ ಕಡೆಗೂ ಏನಪ್ಪ ಚುನಾವಣೆ ನಡೆಯುವಂಥದ್ದಾಗಲಿ ಅದರ ಆತ್ಮೀಯ ಪ್ರೀತಿಯ ಒಂದು ವಾತಾವರಣದಲ್ಲ. ನಾವು ನಿಮಗೆ ವೈರಿ, ನೀವು ನಮಗೆ ವೈರಿ ಅಂತಲ್ಲ. ನಮ್ಮ ಮನಸ್ಸು ಕೆಟ್ಟಾಗ ಮಾತ್ರ ಆ ನಡೆದಂಥ ಸಂಧಾನಗಳನ್ನು ಹೊರಗೆ ಹಾಕೋಕ್ಕಿಂತಲೂ ಮಿತ್ರತ್ವದಿಂದ ಜನಸಾಮಾನ್ಯರಿಗೆ ಒಳ್ಳೆಯದಾಗುವ ದಿಶೆಯಲ್ಲೇ ಈ ಒಂದು ವ್ಯವಹಾರ ಮಾಡಿದರೆ ಭಾಳ ಉತ್ತಮ. ಆದರೆ ಅದು ಯಾವುದು ಯಾವಾಗ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಹೋಗ್ತದೆ. ಒಟ್ಟಿನಲ್ಲ ಚರ್ಚೆ ಮೊದಲು ಆರಂಭ ಆಗಿದೆ. ಈಗಾಗಲೇ ನಮ್ಮ ಪಾಟೀಲ್ ಬಿ ಪಾಟೀಲ್ ಅಂತ ಹೇಳಿದ್ದಾರೆ, ರೈತರ ಸಲುವಾಗಿ ಸಹಕಾರ ಸಂಘ ಉಳಿಸುವಾಗ ನಾವು ಬಂದಿದ್ದೀನಿ, ಕೂಡಿದ್ದೀವಿ ಅಂತೇಳಿ. ಇವರು ಇವತ್ತು ಬಾಲಚಂದ್ರ ಜಾರಕಿಹೊಳಿ ಮತ್ತು ಅವ್ರು ಎಲ್ಲರೂ ಕೂಡ್ಕೊಂಡ್ರು, ಇಲ್ಲ ನಾವು ಈ ಭಾಗದಲ್ಲಿ ಒಂದೇ ಮನೆ ಭ್ರಷ್ಟಾಚಾರ ಹೆಚ್ಚಾಗಿತ್ತು, ಮತ್ತೇನೋ ಆಗಿತ್ತು ಅಂತ ತೆಗೆದು ಹಾಕಿ ಒಳ್ಳೆ ಆಡಳಿತ ಕೊಡಬೇಕು ನಾವು ಬರ್ತಾ ಇದ್ವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಬ್ಬರು ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ. ಅದು ಒಳ್ಳೆಯದು ಆದರೆ ಭಾಳ ಸಂತೋಷ. ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಅನುಕೂಲ ಹೆಚ್ಚಾಗಲಿ, ಅವ್ರ ಪರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಸಾಮಾನ್ಯ ಜನರ ಅಭಿಪ್ರಾಯ. ಈಗ ನಿಮ್ಮ ಅಭಿಪ್ರಾಯ ಏನಂತೀರಿ? ಇವರಲ್ಲಿ ಯಾರ ಅಭಿಪ್ರಾಯ ಯೋಗ್ಯ? ಇನ್ನೊಂದು ಕೊನೆಯ ಮಾತು ಏನಪ್ಪ ಅಂದ್ರೆ, ಈ ಸಂದರ್ಭದಲ್ಲಿ ಈ ವಿದ್ಯುತ್ ಸಂಘದ ಬನ ಜಾರಕಿಹೊಳಿ ಬನ ಅನ್ನೋಕ್ಕಿಂತಲೂ ಅಪ್ಪನಗೌಡರ ಬನ ಅಂತ ಅವ್ರು ಮಾಡ್ಕೊಂಡ ಇದ್ದಾರೆ. ಅಂದ್ರೆ ನಾವು ನಿಮ್ಮವ್ರಪ್ಪ, ನಾವು ಹೊರಗಿನವರಲ್ಲ ಅನ್ನೋ ಸೂಚನೆ. ಇಲ್ಲೇ ನಾವೆಲ್ಲ ಒಂದು, ನಾವು ಹುಕ್ಕೇರವರಲ್ಲ, ನಾವು ಗೋಕಾಕದವರು ಅಲ್ಲ, ಚಿಕ್ಕೋಡಿಯವರಲ್ಲ, ರಾಯಬಾಗದವರು ಅಲ್ಲ, ಹತ್ತನೇವರು ಅಲ್ಲ, ನಾವೆಲ್ಲ ಕೂಡಿ ಒಂದು ಅನ್ನುವಂಥ ಮಾತು ಬಿಂಬಿಸಲು ಪ್ರಯತ್ನ ಮಾಡ್ತಾಯಿದ್ದಾರೆ. ಇದೆಲ್ಲ ಅಂದ್ಕೊಂಡಂಗೆ ಆಗಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಗೆ ಸೀತಾರಾಮನ್ ಸತ್ಯದ ಕೈಗೆ ನೋಡಿ ವಂದನೆಗಳು.